ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ಪರಿಹಾರದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈ ಒಂದು ಪರಿಹಾರನ ನೀವೇ ಮಾಡ್ಕೋಬೋದು. ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಮೆಟ್ಟಲನ್ನು ನೀವು ಹತ್ತುತ್ತಾ ಹೋಗ್ತೀರಾ. ದೇವರನ್ನು ಕನೆಕ್ಟ್ ಮಾಡ್ಕೊಳ್ತೀರಾ. ದೇವರ ಒಂದು ಅನುಗ್ರಹ ಸಂಪೂರ್ಣವಾಗಿ ನಿಮ್ಗೆ ಸಿಗುತ್ತೆ. ಐಶ್ವರ್ಯ, ಅನುಕೂಲ, ಆರೋಗ್ಯ ಅಂತಕ್ಕಂಥದ್ದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಏನಿದು ಪರಿಹಾರ? ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ. ಈ ಪರಿಹಾರ ಯಾರು ಬೇಕಾದ್ರೂ ಮಾಡ್ಬೋದು. ಇವ್ರು ಮಾಡಬೇಕು, ಅವ್ರು ಮಾಡಬೇಕು, ಆ ಥರದ್ದೆಲ್ಲ ಏನಿಲ್ಲ. ಯಾರು ಬೇಕಾದರೂ ಈ ಒಂದು ಪರಿಹಾರವನ್ನು ಮಾಡ್ಬೋದು. ಯಾವ ಥರ ಈ ಒಂದು ಪರಿಹಾರವನ್ನು ಮಾಡೋದು? ಮುಖ್ಯವಾಗಿ ಬುಕ್ ಸ್ಟಾಲ್ಗೆ ಹೋಗ್ಬಿಟ್ಟು ಒಂದು ಯೆಲ್ಲೋ ಪೇಪರನ್ನು ತೊಗೊಂಬರ್ಬೇಕು. ಯೆಲ್ಲೋ ಪೇಪರ್ ಸಿಗುತ್ತೆ ನಿಮ್ಗೆ, ಅರ್ಶಿನ ಬಣ್ಣದ ಒಂದು ಹಾಳೆ ಸಿಗುತ್ತೆ. ಅಂತಹ ಒಂದು 2-3 ಹಾಳೆಯನ್ನು ತೊಗೊಂಬರೋದು. ತೊಗೊಂಬಂದು ಅದರಲ್ಲಿ ನೀವು ಲಲಿತಾ ತ್ರಿಪುರ ಸುಂದರಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಹಸ್ರನಾಮ 1008 ನಾಮಗಳು. ಶ್ರೀಮಾತ್ರೇ ನಮಃ, ಮಹಾರಾಜ್ಞೇ ನಮಃ, ಈ ರೀತಿ 1008 ನಾಮಗಳು. 1008 ನಾಮಗಳನ್ನ ಒಂದೊಂದೇ ನಾಮಗಳನ್ನ ನೀವು ಒಂದೊಂದು ಹಾಳೆಯ ಮೇಲೆ ಬರೀರಿ. ಅದೇ ಥರ 1008 ನಾಮಗಳಾದ ತಕ್ಷಣ ಇನ್ನೊಂದು ಪೇಜಲ್ಲಿ ಕಂಟಿನ್ಯೂ ಮಾಡಿ. ಇದೇ ಥರ 5 ಪೇಜಲ್ಲಿ ಸಹಸ್ರನಾಮವನ್ನು ಬರೆದು ಆ ಅರಿಶಿಣ ಬಣ್ಣದ ಹಾಳೆಯನ್ನು ಸುತ್ತಿ ಇಟ್ಕೊಂಡು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಯಜ್ಞಕುಂಡದಲ್ಲಿ ಈ ಒಂದು ಬರೆದಿರ್ತಕ್ಕಂಥ ಒಂದು ಮಂತ್ರವನ್ನು ನೀವು ಹಾಕಿದಾಗ ನಿಮಗೆ ಅದರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಅದೃಷ್ಟ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಮೆಟ್ಟಲನ್ನು ನೀವು ಹತ್ತಕ್ಕೆ ಪ್ರಾರಂಭ ಮಾಡ್ತೀರಾ. ಈ ಒಂದೊಂದು ಮಂತ್ರವನ್ನು ಬರಿತಾ ಇರಬೇಕಾದ್ರೆ ಯಾವುದ್ಯಾವುದೋ ಯತ್ನ ಮಾಡೋದು, ಏನೇನೋ ಮಾಡೋದು, ಇವೆಲ್ಲ ಮಾಡಬಾರ್ದು. ದೇವಿಯ ಮೇಲೆ ಮನಸ್ಸಿಟ್ಕೊಂಡು ಅದೇ ಯೋಚನೆಯಲ್ಲೇ ನೀವು ಬರೀಬೇಕು. ಬರೆದಾಗ ನಿಮಗೆ ಬಹಳ ಒಂದು ಅನುಕೂಲವಾಗಿರ್ತಕ್ಕಂಥ ಯೋಗ ಬರುತ್ತೆ. ಜೀವನದಲ್ಲಿ ನೀವು ಅದೃಷ್ಟವಂತರಾಗ್ತೀರ. ನೀವು ಏನಾದರೂ ಒಂದು ಸಂಕಲ್ಪ ಮಾಡ್ಕೋಬೋದು. ನಾನು ಮುಂದಿನ ಜೀವನದಲ್ಲಿ ಇಲ್ಲಿ ತನಕ ನನಗಾಯಿತು, ಕಷ್ಟ ಅನುಭವ ಆಯಿತು, ಮುಂದಿನ ಜೀವನದಲ್ಲಿ ಒಂದು ಮನೆಯನ್ನು ತಗೋಬೇಕು, ಗೃಹ ನನಗೆ ಪ್ರಾಪ್ತಿ ಮಾಡಿಕೊಡಮ್ಮ ಅಂಥೇಳಿ ಲಲಿತಾ ತ್ರಿಪುರ ಸುಂದರಿ ಹತ್ರ ಕೇಳಿ ಆ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಾಗಲಿ ಕೂತ್ಕೊಂಡು ಈ ಒಂದು ಸಹಸ್ರನಾಮವನ್ನು ಒಂದೊಂದೇ ಬರಿತಾ ಹೋಗೋದು. 1008 ಆದ ತಕ್ಷಣ ಮುಂದಿನ ಹಾಳೆಯಲ್ಲಿ ಮತ್ತೆ ಸಹಸ್ರನಾಮ ಪ್ರಾರಂಭ ಮಾಡೋದು, ಬರಿತಾ ಹೋಗೋದು. ಹೀಗೇ 5 ಪೇಜಲ್ಲಿ ನೀವು ಸಹಸ್ರನಾಮವನ್ನು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವುದಾದ್ರು ಹುಣ್ಣಿಮೆ ಅಮಾವಾಸ್ಯೆಗೆ ನಿಮಗೆಲ್ಲರೂ ಒಂದು ಕಡೆ ಯಜ್ಞಗಳು ನಡೆಯುತ್ತೆ, ದೇವಿಯ ಯಜ್ಞಗಳು, ಅಥವಾ ನೀವೇ ಯಜ್ಞವನ್ನು ಮಾಡಿಸ್ಕೋಬೋದು ಮನೆಯಲ್ಲಿ. ಬಹಳ ಒಳ್ಳೆಯದು. ಆ ಯಜ್ಞವನ್ನು ಮಾಡಿಸ್ಕೊಂಡಾಗ ಅದರಲ್ಲಿ ಈ ಒಂದು ಏನು ಬರೆದಿರ್ತಕ್ಕಂಥ ಒಂದು ಹಾಳೆ ಇದೆ, ಪೇಪರ್ ಇದೆ, ಅದನ್ನು ಅಗ್ನಿಯಲ್ಲಿ ಹಾಕಿಬಿಡಿ. ನಿಮ್ಮ ಜೀವನದಲ್ಲಿ ಅದ್ಭುತ ಒಂದು ಅನುಕೂಲಗಳು ಆಗುತ್ತೆ. ಈ ಒಂದು ಪರಿಹಾರ ನಿಮಗೆ ಬಹಳ ಸರಳವಾಗಿರುತ್ತೆ. ಎಲ್ಲ ಒಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಬಹಳ ಒಂದು ಅನುಕೂಲವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೀನಿ. ನಿಮಗೆ ಕೆಲವು ಪರಿಹಾರಗಳಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರೆ ಅದರ ಬಗ್ಗೆ ನೀವು ನನ್ನಲ್ಲಿ ಕೂಲಂಕುಷವಾಗಿ ಡಿಸ್ಕಸ್ ಮಾಡಿ ಮುಂದುವರಿಬೋದು. ನಿಮ್ಮ ಜೀವನದಲ್ಲಿ ಬರುವಂತಹ ನಾನಾ ಸಮಸ್ಯೆಗಳಿಗೆ ಪ್ರಶ್ನೆಯ ಮುಖಾಂತರ ಉತ್ತರ ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಹೆಚ್ಚಿನ ವಿವರ ಏನಾದರೂ ಬೇಕು ಅಂತ ಹೇಳಿದರೆ ಸಂಪರ್ಕ ಮಾಡಿ. ನಮಸ್ಕಾರ.